ಇನ್ನು ಹೆಂಡತಿಗೆ ಕೈಕೊಟ್ಟು ರೀಲ್ಸ್ ರಾಣಿ ಜೊತೆ ಡ್ರೈವರ್ ಒಬ್ಬರು ಜೂಟ್ ಹೇಳಿದ್ದಾರೆ. ಪತ್ನಿ ಮಕ್ಕಳನ್ನು ತೊರೆದು ಮತ್ತೊಬ್ಬಳ ಜೊತೆ ಸಂಸಾರಕ್ಕೆ ಈಗ ಡ್ರೈವರ್ ಮುಂದಾಗಿದ್ದಾರೆ. ಬದುಕಿ ಬಾಳ್ಬೇಕಾದಂತಹ ಹೆಂಡತಿಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ಜೂಟ್, ಪತ್ನಿ ಮಕ್ಕಳನ್ನ ತೊರೆದು ಮತ್ತೊಬ್ಬಳ ಜೊತೆ ಸಂಸಾರ, ಟೀಚರ್ಗೆ ಕೈಕೊಟ್ಟು ಆಕೆ ಜೊತೆ ಡ್ರೈವರ್ ಈಗ ಲವಿ ಡವಿ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮೊದಲ ಪತಿ ಮೃತಪಟ್ಟ ಬಳಿಕ ಗಂಗಾಧರ್ ಜೊತೆ ವಿವಾಹ ಆಗುತ್ತೆ. ಗಂಗಾಧರ್ ಜೊತೆ ಎರಡನೇ ಮದುವೆ ಆಗಿದ್ರು ಶರ್ಲಿನ್. ಇನ್ನು ಶರ್ಲಿನ್ಗೆ ಕೈಕೊಟ್ಟು ಆಶಾ ಜೊತೆ ಗಂಗಾಧರ್ ಪರಾರಿಯಾಗಿದ್ದಾರೆ. ಪತಿಗೆ 15 ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟ್ರು ಕೂಡ ಪತ್ನಿ ಶರ್ಲಿನ್ ಕೊಡಿಸಿದ್ರಂತೆ. ಇನ್ನು ಆಶಾ ಜೊತೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಇರುವ ಗಂಗಾಧರ್ ವೈಟ್ಫೀಲ್ಡ್ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟರು ಕೂಡ ನೋ ಯೂಸ್. ನೋಡಿ ದೃಶ್ಯಗಳಲ್ಲಿ ಹೆಂಗೆ ಫೋಸ್ ಕೊಡ್ತಾ ಇದ್ದಾರಲ್ಲ, ಇವರು ವೃತ್ತಿಯಲ್ಲಿ ಡ್ರೈವರು. ಆದರೆ ಪಾಪ ಅವರು ಹೆಂಡತಿ ಏನಿದ್ದಾರಲ್ಲ ಶರ್ಲಿನ್ನು, ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಲ್ಲಿ ಒಂದು ಟ್ರ್ಯಾಕ್ಟ್ರು ಕೂಡ ಕೊಡಿಸ್ತಾರೆ. ಆದರೆ ಅವೆಲ್ಲವನ್ನು ಮರೆತುಬಿಟ್ಟು ಮತ್ತೊಬ್ಬಳು ರೀಲ್ಸ್ ರಾಣಿ. ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ರೀಲ್ಸಿನ ಗೀಳು ಯುವ ಸಮೂಹವನ್ನು ಸೆಳೀತಾ ಇದೆ. ಹಾಗಾಗಿ ಈ ಬಣ್ಣ ಹಚ್ಕೊಂಡು ರೀಲ್ಸ್ ಮಾಡೋರಿಗೆ ಸಾಕಷ್ಟು ಜನ ಈಗ ಮರಳಾಗ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಡ್ರೈವರ್ ಕೂಡ ಒಬ್ಬ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪತ್ನಿ ಮಕ್ಕಳು ಇದ್ದರೂ ಕೂಡ ಅವ್ರನ್ನೆಲ್ಲ ಬಿಟ್ಟು ನನಗೆ ನೀನೇ ಬೇಕು ಅಂತ ಆಶಾ ಅನ್ನುವಂತಹ ಮಹಿಳೆ ಹಿಂದೆ ಈ ಡ್ರೈವರು ಓಡು ಹೋಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ಗೊತ್ತಾಗ್ತಾ. ಇದೇ ಥರ ಈ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ವಿಷಯ ಗೊತ್ತಾಗ್ದಾಗಿಂದ ಅವಳು ಮಾತು ಕೇಳೋದು, ಬಂದು ಮನೆಯಲ್ಲಿ ಜಗಳ ಮಾಡೋದು, ನನ್ನ ಹತ್ರ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಿದ್ರು. 1 ಗಂಟೆ 2 ಗಂಟೆ ಆದರೂ ನಿದ್ದೆ ಕೊಡ್ತಾ ಇದ್ದಿಲ್ಲ, ನನಗೆ ಮಲ್ಗಕ್ಕೆ ಕೊಡ್ತಾ ಇದ್ದಿಲ್ಲ. ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ಬೇಕಾಗ್ತಾಯಿತ್ತು. ಇವ್ರು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಸ್ವಲ್ಪ ಏನಾದರೂ ಸೈಡ್ ಏನಾದರೂ ಒಂಚೂರು ಅಷ್ಟೋ ಇಷ್ಟೋ ಕಾಸು ಬಂತಂದರೆ ಎಲ್ಲ ಅವಳಿಗೇನೆ ಕೊಡೋದು, ಫೋನ್ಪೇ ಮಾಡೋದು. ಇದೆಲ್ಲ 2 ವರ್ಷದಿಂದ ನಡೀತಾನೆ ಇತ್ತು ಮೇಡಮ್. ಈಗ ಮೊನ್ನೆ 1 ವಾರದ ಮುಂಚೆ ನನಗೆ ವಿಷಯ ಗೊತ್ತಾಗಿ ಕೇಳಿದ್ದಕ್ಕೆ ನನ್ನ ಹಿಡ್ಕೊಂಡು ಹೊಡೆದು, ನಂದು ಸ್ವಲ್ಪ ಆಸ್ತಿ, ಸ್ವಲ್ಪ ಪ್ರಾಪರ್ಟಿ ಬಂದಿತ್ತು. ಆ ದುಡ್ಡು ನಾನು ಮನೆಯಲ್ಲಿ ಇಟ್ಟಿದ್ದೆ. ಒಂದು 70,000, 5 ಲಕ್ಷ ಲೀಸ್ಗೆ ಹಾಕ್ಕೊಂಡಿದ್ದೆ. 5 ಲಕ್ಷದಲ್ಲಿ ಇವ್ರೇನು ಹೇಳಿದ್ರು, ನನಗೆ 2 ಲಕ್ಷ ಬಂದು ನನಗೆ ಟ್ರ್ಯಾಕ್ಟರ್ ಇಸ್ಕೊಡು, ನಾನು ನಿನಗೆ ಮನೆ ಬಾಡಿಗೆ ಎಲ್ಲ ಕಟ್ತೀನಿ, ಲೋನು ಮಕ್ಕಳದು ಫೀಸ್ ನೀನು ನೋಡ್ಕೊ, ಲೋನ್ ಎಲ್ಲ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನೈಸ್ ಮಾಡಿ ಟ್ರ್ಯಾಕ್ಟರ್ ಎಲ್ಲ ಈಸ್ಕೊಂಡ್ರು ಮೇಡಮ್. ಟ್ರ್ಯಾಕ್ಟರ್ ಈಸ್ಕೊಂಡು 1 ವಾರಕ್ಕೇನೆ ಇವಳ ಹತ್ರ ಮತ್ತೆ ಇಟ್ಕೊಂಡು ಅದನ್ನು ನಾನು ಕೇಳಿದ್ದಕ್ಕೆ ಅದನ್ನ ನೆಪ ಇಟ್ಕೊಂಡು ಟ್ರ್ಯಾಕ್ಟರು ಪ್ಲಸ್ ನನ್ನ ಮಕ್ಕಳದು ಡಾಕ್ಯುಮೆಂಟ್ಸು. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಸುಚಿತ್ರಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹಾವಳಿಗೆ ಜಾಸ್ತಿ ಜನ ಇವಾಗ ಮರಳಾಗ್ತಾ ಇದ್ದಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಮತ್ತೊಬ್ಬಳ ಜೊತೆ ಡ್ರೈವರ್ ಈಗ ಪರಾರಿಯಾಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಗಂಡನನ್ನ ಕಳಿಸ್ಕೊಂಡಿದ್ದಂತಹ ಶರ್ಲಿನ್ 2020ರಲ್ಲಿ ಗಂಗಾಧರ್ ಜೊತೆ ಮದ್ವೆ ಆಗ್ತಾರೆ. ಆನಂತರದಲ್ಲಿ ಮದುವೆ ಆದ ಕೆಲವು ತಿಂಗಳು ಕಳೆದೋಗುತ್ತೆ ಅನ್ನೋ ಹಾಗೇನೆ ಆತ ಮತ್ತೊಬ್ಬಳ ಜೊತೆ ಅಫೇರ್ ನ ಇಟ್ಕೊಂಡಿರ್ತಾನೆ. ಆನಂತರದಲ್ಲಿ ಈಕೆ ಶರ್ಲಿನ್ ಕೂಡ ಖಾಸಗಿ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿರ್ತಾಳೆ. ತನ್ನ ಈ ಮೊದಲನೇ ಗಂಡನ ದುಡ್ಡಿನಲ್ಲಿ ಏನ್ 15 ಲಕ್ಷ ಬರುತ್ತೆ, ಅದರಲ್ಲಿ ಒಂದು ಮನೆಯನ್ನ ಕೂಡ ಲೀಸ್ಗೆ ಹಾಕಿಸ್ಕೊಂಡಿರ್ತಾಳೆ. ನಂತರದಲ್ಲಿ ಸಣ್ಣ ಪುಟ್ಟ ಖರ್ಚುಗಳನ್ನ ತನ್ನ ಮಕ್ಕಳಿಗೆ ಶಾಲಾ ಖರ್ಚಿಗೆ ನೋಡ್ಕೊಳ್ತಾ ಇರ್ತಾಳೆ. ಈ ಒಂದು ವೇಳೆಯಲ್ಲಿ ಗಂಗಾಧರ್ ಮದುವೆ ಆಗಿ ಆನಂತರದಲ್ಲಿ ಮತ್ತೊಬ್ಬಳ ಜೊತೆ ಅಫೇರ್ ಅನ್ನ ಇಟ್ಕೊಳ್ತಾನೆ. ಹಾಗೆ ಈ ಹಿಂದೆಯೂ ಕೂಡ ಗಂಗಾಧರ್ ತನ್ನ ಸಂಬಂಧಿಕರನ್ನೇ ಮದುವೆ ಆಗಿರ್ತಾನೆ. ಆನಂತರದಲ್ಲಿ ಯಾವುದೋ ಒಂದು ಕೇಸ್ ನಲ್ಲಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಆನಂತರದಲ್ಲಿ ಶರ್ಲಿನ್ ಅನ್ನ ಕೂಡ ಈತ ಮದುವೆ ಆಗಿರ್ತಾನೆ. ಇದೀಗ ಈಕೆ ಈ ಹಿಂದೆ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿ ಅದ್ರ ಬಗ್ಗೆ ಪರಿಹಾರ ಸಿಕ್ಕಿರ್ಲಿಲ್ಲ. ಹೀಗಾಗಿ 2 ಮಕ್ಕಳನ್ನ ಕೂಡ ಸಾಕೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಕೆ ಕೂಡಿಟ್ಟಿದ್ದಂತಹ ಹಣವನ್ನೆಲ್ಲ ಆತ ಆಕೆಗೆ ಕೊಡುವಂತದ್ದು, ಹಾಗೆ ಅಲ್ಲಿ ಒಂದಷ್ಟು ಖರ್ಚನ್ನ ಮಾಡುವಂತದ್ದು. 2 ಮಕ್ಕಳನ್ನ ಬಿಟ್ಟು ಇದೀಗ ರೀಲ್ಸ್ ಹುಚ್ಚನ್ನ ಇಟ್ಕೊಂಡು ಅಲ್ಲಿ ರೀಲ್ಸ್ ಅನ್ನ ಮಾಡೋದ್ರ ಮೂಲಕ ಕಾಲವನ್ನ ಕಳೀತಾ ಇದ್ದಾನೆ, ಮೋಜು ಮಸ್ತಿಯನ್ನ ಮಾಡ್ತಿದ್ದಾನೆ. ಆದ್ರೆ ಇವರಿಬ್ಬರನ್ನ ಮಕ್ಕಳನ್ನ ಸಾಕೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಶರ್ಲಿನ್ ಇದೀಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.